ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವು ಇವತ್ತು ಒಂದು ಹೊಸ ಜಿಲ್ಲೆಯ ಖಾಲಿರ್ತಕ್ಕಂಥ ಹುದ್ದೆಗಳ CR/DR ಹುದ್ದೆಯಲ್ಲಿ ಖಾಲಿರ್ತಕ್ಕಂಥ ಪೋಸ್ಟ್ಗಳ ವಿವರಗಳ ಬಗ್ಗೆ ತಿಳಿಯೋಣ. ಫ್ರೆಂಡ್ಸ್, ನಾವು ಹಿಂದೆ ಈಗಾಗಲೇ ಬೆಂಗಳೂರು ಸಿಟಿ ಮತ್ತು ಮಂಗಳೂರು, ಚಿಕ್ಕಮಗಳೂರು ಹಾಗೂ ದಕ್ಷಿಣ ಕನ್ನಡ ಮತ್ತು ಮೈಸೂರು ಜಿಲ್ಲೆಗಳ ವಿವರಗಳ ಬಗ್ಗೆ ಈ ಹಿಂದೆ ವಿಡಿಯೋದಲ್ಲಿ ನಾವೆಲ್ಲ ನೋಡಿದ್ವಿ. ಫ್ರೆಂಡ್ಸ್, ನೀವೇನಾದರೂ ಈ ಹಿಂದೆ ಈ ಎಲ್ಲ ಡಿಸ್ಟಿಕ್ಗಳ ವಿವರವನ್ನು ನೀವೇನಾದರೂ ನೋಡಿಲ್ಲ ಅಂತ ಹೇಳಿದರೆ, ನಾನು ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರ್ತೀನಿ. ನೀವು ಅದನ್ನು ಹೋಗಿ ವಿಸಿಟ್ ಮಾಡಿಬಿಟ್ಟು ನೋಡಬೇಕಾಗುತ್ತೆ. ಹಾಗೆ ನೆಕ್ಸ್ಟು ಇವತ್ತಿನ ಈ ವಿಡಿಯೋದಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ವಿವರಗಳ ಬಗ್ಗೆ ನಾವಿಲ್ಲಿ ತಿಳಿಯೋಣ. ಫ್ರೆಂಡ್ಸ್, ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆಯೇ ಪ್ರಾವಿಷನಲ್ ಆಗಿ ಅಫಿಷಿಯಲ್ ಆಗಿ CR/DR ಹುದ್ದೆಯ ಕೀ ಆನ್ಸರನ್ನು ಇವತ್ತು ಪ್ರಕಟ ಮಾಡಿದ್ದಾರೆ. ಆ ಕೀ ಆನ್ಸರ್ ವಿಡಿಯೋವನ್ನು ನಾನು ನಿಮಗೆ ಬೆಳಗ್ಗೆ ಮಾಡಿ ಹಾಕಿದ್ದೇನೆ. ಅದರದ್ದು ನಿಮಗೆ ವಿಡಿಯೋ ಏನಾದರೂ ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ನಲ್ಲಿ ಮತ್ತು ಇದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಪಿನ್ ಮಾಡಿರ್ತೀನಿ. ನೀವು ವಿಸಿಟ್ ಮಾಡಿಬಿಟ್ಟು ನೋಡಬೇಕಾಗುತ್ತೆ. ನೋಡಿಲ್ಲ ಅಂದರೆ ನೋಡಿಕೊಂಡು ಈ ವಿಡಿಯೋದನ್ನು ನೋಡಿರಿ. ನೆಕ್ಸ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ವಿವರವಾಗಿದ್ದು, ಖಾಲಿರ್ತಕ್ಕಂಥ ಪೋಸ್ಟ್ಗಳು 60 ಪೋಸ್ಟ್ಗಳು ಖಾಲಿ ಇದ್ದಾವೆ. ಬನ್ನಿ ಇದರ ವಿವರವನ್ನು ತಿಳಿಸ್ತೀನಿ ನಿಮಗೆ. ನೀವೇನಾದರೂ ನಮ್ಮ ಚಾನಲ್ನ ಹೀಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಲೇ, ಮತ್ತು ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವ ಎಲ್ಲ ನೋಟಿಫಿಕೇಷನ್ಗಳನ್ನು ಮೊದಲು ನೀವು ಪಡೆಯಬಹುದು. ಬನ್ನಿ, ಇಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳು ಮತ್ತು ಕಟ್ ಆಫ್ ಲಿಸ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, GM ಕ್ಯಾಟಗರಿಯವರಿಗೆ ಒಟ್ಟು 30 ಪೋಸ್ಟ್ಗಳು ಇಲ್ಲಿ ಖಾಲಿ ಇದ್ದು, ಇಲ್ಲಿ 1:5 ಎಷ್ಟು ಜನ ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ 1:5 ಇಲ್ಲಿ ನೋಡಿ 150 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದ್ದಾವೆ. ಫ್ರೆಂಡ್ಸ್, GM ಕ್ಯಾಟಗರಿಯಲ್ಲಿ 150 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಒಟ್ಟು 30 ಹುದ್ದೆಗಳು ಮಾತ್ರ ಅವರು ನೇಮಕ ಮಾಡಿಕೊಳ್ತಾರೆ. ನೆಕ್ಸ್ಟ್ ನಾವಿಲ್ಲಿ ನೋಡೋದಾದರೆ, ಗ್ರಾಮೀಣ ಅಭ್ಯರ್ಥಿಗೆ 7 ಪೋಸ್ಟ್, ತೃತೀಯ ಲಿಂಗಿಯವರಿಗೆ 1, ಮಾಜಿ ಸೈನಿಕರಿಗೆ 3 ಮತ್ತು ಯೋಜನಾ ನಿರತಗೊಂಡ ಅಭ್ಯರ್ಥಿಗೆ 2 ಪೋಸ್ಟ್, ಕನ್ನಡ ಮಾಧ್ಯಮದಲ್ಲಿ 2 ಮತ್ತು ಇತರೆ 15 ಪೋಸ್ಟ್ಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದಾಗಿದೆ. ಫ್ರೆಂಡ್ಸ್, ನೆಕ್ಸ್ಟು ಈ GM ಕ್ಯಾಟಗರಿಯವರಿಗೆ ಕಟ್ ಆಫ್ ಲಿಸ್ಟು ಎಷ್ಟು ನಿಲ್ಲಿಸ್ತಾರೆ ಅಂತ ಹೇಳಿದರೆ, ಈ ಹುಬ್ಬಳ್ಳಿ ಧಾರವಾಡ ನಗರಗಳಲ್ಲಿ ಇಲ್ಲಿ ನೋಡಿ ನಿಮಗೆ ಹಾಕಿದ್ದೀನಿ. GM ಕ್ಯಾಟಗರಿಯಲ್ಲಿ 78ರಿಂದ 83 ನಿಮ್ಮ ಕಟ್ ಆಫ್ ಲಿಸ್ಟ್ ನಿಲ್ಲುವ ಸಾಧ್ಯತೆ ಇದೆ. ಫ್ರೆಂಡ್ಸ್, ಈ 78ರಿಂದ 83 ನೀವೇನಾದರೂ ನಿಮ್ಮ ಮಾರ್ಕ್ಸ್ ಆಗಿದ್ದರೆ ನಿಮ್ಮ ಲಿಸ್ಟು, ನಿಮ್ಮ ನೇಮು 1:1 ಬರತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಫ್ರೆಂಡ್ಸ್, ಯಾಕಂದರೆ GM ಕ್ಯಾಟಗರಿಯಲ್ಲಿ ಹೆಚ್ಚು ಕಟ್ ಆಫ್ ನಿಲ್ಲೋದ್ರಿಂದ ನಾನು ನಿಮಗೆ ಹೆಚ್ಚು ಕಟ್ ಆಫ್ ಲಿಸ್ಟನ್ನು ಮಾಡ್ತಿದ್ದೀನಿ. ಈ 2 ಡಿಸ್ಟಿಕ್ನಲ್ಲಿ ನೀವು ಇಲ್ಲಿ ನೋಡ್ಕೋಬೇಕಾಗುತ್ತೆ. 1:1 ಸೆಲೆಕ್ಟ್ ಆಗಬೇಕಂದ್ರೆ ಮಿನಿಮಮ್ 83 ಮಾರ್ಕ್ಸ್ 83 ಮಾರ್ಕ್ಸ್ ನಿಮ್ಮ ಕಟ್ ಆಫ್ ಲಿಸ್ಟಿನ ಮಾರ್ಕ್ಸ್ ಆಗಿರುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ನಾವಿಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ನೋಡಿದ್ರೆ 9 ಪೋಸ್ಟ್ ಇದ್ದು, ಇಲ್ಲಿ ಒಟ್ಟಾಗಿ 1:5 45 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಕ್ಯಾಂಡಿಡೇಟ್ಸ್ನ. ನೆಕ್ಸ್ಟ್ ಇಲ್ಲಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಬಂದರೆ 3 ಪೋಸ್ಟ್ ಮತ್ತು ಮಾಜಿ ಸೈನಿಕರಲ್ಲಿ 1 ಪೋಸ್ಟ್ ಮತ್ತು ಇತರೆಯಲ್ಲಿ 5 ಪೋಸ್ಟ್ಗಳು ಖಾಲಿ ಇದೆ. ಇಲ್ಲಿ ನೋಡಿ 9 ಪರಿಶಿಷ್ಟ ಜಾತಿಗೆ ಇಲ್ಲಿ ಹುದ್ದೆಗಳು ಖಾಲಿ ಇರ್ತಕ್ಕಂಥ ಇದು ವಿವರ. ಈ ಪರಿಶಿಷ್ಟ ಜಾತಿಯಲ್ಲಿ ಎಷ್ಟು ಕಟ್ ಆಫ್ ನಿಲ್ಲಬಹುದು ಅಂತ ನಾವಿಲ್ಲಿ ನೋಡೋದಾದರೆ ಇಲ್ಲಿ ನೋಡಿ ಹಾಕಿದ್ದೇನೆ. ಥರ್ಡ್ 70ಇಂದ 75 ನಿಮ್ಮ ಮಾರ್ಕ್ಸ್ ಏನಾದರೂ ಬಂದಿದ್ದರೆ ನೀವು 1:5 ಸೆಲೆಕ್ಟ್ ಆಗಿ ಮತ್ತು 1:1 ನೀವು ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಕೋಬೇಕಾಗುತ್ತೆ. ನಿಮ್ಮ ಮಾರ್ಕ್ಸ್ ಏನಾದರೂ 75+ ಇದ್ದರೆ ನೀವು 1:1 ಸೆಲೆಕ್ಟ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳ ಇದ್ದಾವೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ಪರಿಶಿಷ್ಟ ಪಂಗಡದಲ್ಲಿ ನೋಡಿದ್ರೆ ಇಲ್ಲಿ ಕೇವಲ 2 ಪೋಸ್ಟ್ಗಳು ಖಾಲಿ ಇದ್ದು, ಒಂದು ಮಾಜಿ ಸೈನಿಕರಿಗೆ ಮತ್ತು ಇನ್ನೊಂದು ಇತರರಿಗೆ. ಇಲ್ಲಿ SC ಕ್ಯಾಸ್ಟ್ ಅವರು ಯಾವುದೇ ಥರನಾಗತಕ್ಕಂಥ ರಿಸ್ಕ್ ತೊಗೊಂಡ್ಬಿಟ್ಟು ಇಲ್ಲೇನಾದರೂ ಜಾಸ್ತಿ ಹಾಕಿದರೆ ಕಾಂಪಿಟೇಷನ್ ಹೆವಿ ಇರ್ತಕ್ಕಂಥದ್ರಿಂದ ಇಲ್ಲಿ
68ಇಂದ 73ಗೆ ನಾನು ಕಟ್ ಆಫ್ ಲಿಸ್ಟನ್ನು ನಿಲ್ಲಿಸಿದ್ದೀನಿ. ಇಲ್ಲಿ ನಿಮ್ಮದೇನಾದರೂ 1:1 ನೀವು ಸೆಲೆಕ್ಟ್ ಆಗಬೇಕಂದ್ರೆ ಮಿನಿಮಮ್ ನಿಮ್ಮ ಮಾರ್ಕ್ಸು 75+ ಇದ್ದರೆ ನೀವು ST ಕ್ಯಾಟಗರಿಯಲ್ಲಿ ಇಲ್ಲಿರ್ತಕ್ಕಂಥದ್ದು ಒಂದು ಮಾಜಿ ಸೈನಿಕರಿಗೆ ಇದೆ, ಅವರಿಗೆ 45 ಮಾರ್ಕ್ಸ್ ತೊಗೊಂಡ್ರೆ ಅವರು ಎಲಿಜಿಬಲ್ ಆಗ್ತಾರೆ. ಅದು ಬಿಟ್ಟು ಬೇರೆ ಯಾರಾದರೂ ಹಾಕಿದರೆ ಇಲ್ಲಿ 75+ ನಿಮ್ಮ ಸ್ಕೋರ್ ಇದ್ದರೆ 1:1 ಮತ್ತು 1:5 ನೀವು ಸೆಲೆಕ್ಟ್ ಆಗ್ತೀರಾ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಪ್ರವರ್ಗ 1ರಲ್ಲಿ ನೋಡ್ತಕ್ಕಂಥ ಹೋದರೆ ಪ್ರವರ್ಗ 1ರಲ್ಲಿ 3 ಪೋಸ್ಟ್ಗಳು ಖಾಲಿ ಇದ್ದು ಇಲ್ಲಿ 1:5 15 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ ಫ್ರೆಂಡ್ಸ್. 15 ಮೆಂಬರ್ಸ್ಗಳಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ ಗ್ರಾಮೀಣ ಅಭ್ಯರ್ಥಿಗೆ 1 ಪೋಸ್ಟ್ ಮತ್ತು ಇತರರಿಗೆ 2 ಪೋಸ್ಟ್ ಇದ್ದು ಇಲ್ಲಿ ನೋಡಿ ನೀವು ನೋಡ್ಕೋಬೇಕಾಗುತ್ತೆ ಇವರಿಗೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅಂದರೆ 74ಇಂದ 78. 74 ಏನಾದರೂ ನೀವು ತಗೋದಿದ್ರೆ ನೀವು 1:5 ಸೆಲೆಕ್ಟ್ ಆಗ್ತೀರಾ ಹಾಗೂ 78 ನಿಮ್ಮ ಸ್ಕೋರ್ ಏನಾದರೂ ಆಗಿದರೆ 1:1 ನೀವು ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ನೀವಿಲ್ಲಿ ನೋಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ 2A ಕ್ಯಾಟಗರಿಯವ್ರಿಗೆ ನೀವು ನೋಡ್ತಾ ಹೋದರೆ ಇಲ್ಲಿ 9 ಪೋಸ್ಟ್ಗಳು ಖಾಲಿ ಇದ್ದು ಇಲ್ಲಿ 45 ವಿದ್ಯಾರ್ಥಿಗಳನ್ನು 1:5 ಇಲ್ಲಿ ನಿಲ್ಲಿಸ್ತಕ್ಕಂಥ ಸಾಧ್ಯತೆ ಇದ್ದಾವೆ. 45 ವಿದ್ಯಾರ್ಥಿಗಳನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಗ್ರಾಮೀಣ ಅಭಿವೃದ್ಧಿಗೆ 2 ಪೋಸ್ಟ್ಗಳು ಖಾಲಿ ಇದ್ದು ತೃತೀಯ ಲಿಂಗಿಗೆ 1 ಮತ್ತು ಇದರಿಗೆ 4 ಪೋಸ್ಟ್ಗಳು ಮತ್ತು ಕನ್ನಡ ಮಾಧ್ಯಮಕ್ಕೆ 1 ಪೋಸ್ಟ್ ಇಲ್ಲಿ ಖಾಲಿ ಇದೆ. ನೆಕ್ಸ್ಟ್ ಇಲ್ಲಿ 2Aಗೆ ಎಷ್ಟು ಕಟ್ ಆಫ್ ನಿಲ್ಬೋದು ಅಂತ ಹೇಳಿದ್ರೆ 73ಇಂದ 75 ಇಲ್ಲಿ ಕಟ್ ಆಫ್ ನಿಲ್ತಕ್ಕಂಥ ಸಾಧ್ಯತೆ ಇದ್ದಾವೆ ಫ್ರೆಂಡ್ಸ್. ನೀವೇನಾದರೂ ಇಲ್ಲಿ 1:5ಗೆ ಸೆಲೆಕ್ಟ್ ಆಗಬೇಕಂದ್ರೆ 73 ಮಾರ್ಕ್ಸ್ನ ತೆಗೆದಿರಬೇಕಾಗುತ್ತೆ. ನೀವೇನಾದರೂ 1:1ಗೆ ನೀವು ಸೆಲೆಕ್ಟ್ ಆಗಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಇಲ್ಲಿ ನಿಮಗೆ 75 ನಿಮ್ಮ ಕಟ್ ಆಫ್ ಮಾರ್ಕ್ಸ್ 75+ ನಿಮ್ಮ ಕಟ್ ಆಫ್ ಮಾರ್ಕ್ಸ್ ಇಲ್ಲಿ ಆಗಬೇಕಾಗಿರುತ್ತೆ. ಇಲ್ಲಿ ನೋಡ್ಕೊಳ್ಳಿ. ಮತ್ತು 2Bದವರಿಗೆ ಕಟ್ ಆಫ್ ಲಿಸ್ಟನ್ನು ನೋಡ್ತಾ ಹೋದರೆ ಇಲ್ಲಿ ಫಸ್ಟು 3 ಪೋಸ್ಟ್ ಇಲ್ಲಿ ಖಾಲಿ ಇದ್ದು 1 ಮಾಜಿ ಸೈನಿಕರಿಗೆ 2 ಇತರೆ ಅಭ್ಯರ್ಥಿಗಳಿಗೆ ಇಲ್ಲಿ ಪೋಸ್ಟನ್ನು ಕರಿತಕ್ಕಂಥ ಸಾಧ್ಯತೆ ಖಾಲಿ ಇರ್ತಕ್ಕಂಥ ಇದೆ. ಇಲ್ಲಿ ನೋಡಿ ಇವರಿಗೆ ಕಟ್ ಆಫ್ ಲಿಸ್ಟ್ ಎಷ್ಟು ನಿಲ್ಲುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಹಾಕಿದ್ದೀನಿ 72ಇಂದ 78. ಯಾಕಂದರೆ ಇಲ್ಲಿ ಕಡಿಮೆ ಪೋಸ್ಟ್ ಇರೋದ್ರಿಂದ ಹೆವಿ ಕಾಂಪಿಟೇಷನ್ ಇರುತ್ತೆ. ನೀವಿಲ್ಲಿ ನೋಡ್ಕೋಬೇಕಾದರೆ ಕಾಂಪಿಟೇಷನ್ ಹೈ ಇರೋದ್ರಿಂದ ನೀವು 78 ಏನಾದರೂ ನಿಮ್ಮ ಸ್ಕೋರ್ ಮಾಡಿದರೆ ನೀವು 1:1 ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಇದ್ದಾವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನಾವಿಲ್ಲಿ ನೋಡ್ತಾ ಹೋದರೆ 3A ಕ್ಯಾಟಗರಿಯಲ್ಲಿ ಇಲ್ಲಿ 2 ಪೋಸ್ಟ್ ಇದ್ದಾವೆ. ಇಲ್ಲಿ 1 ಗ್ರಾಮೀಣ ಅಭ್ಯರ್ಥಿಗೆ ಮತ್ತು 1 ಯೋಜನಾನಿರತಗೊಂಡ ಅಭ್ಯರ್ಥಿಗೆ ಇಲ್ಲಿ ಖಾಲಿ ಇರ್ತಕ್ಕಂಥ ಪೋಸ್ಟ್. ಇಲ್ಲಿ 1:5ಗೆ ಇಲ್ಲಿ 10 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಇಲ್ಲಿ ಖಾಲಿ ಇರ್ತಕ್ಕಂಥ 2 ಮಾತ್ರ ಇಲ್ಲಿ ಫಿಲ್ ಮಾಡ್ತಾರೆ. ಇಲ್ಲಿ ನೋಡಿ 3Aದವರಿಗೆ 74ಇಂದ 78 ಮಾರ್ಕ್ಸ್ ನೀವು ಇಲ್ಲಿ ತೆಗೆದಿರಬೇಕಾಗುತ್ತೆ. ನೀವೇನಾದರೂ 78 ಆರ್ 78+ ಮಾಡಿದ್ರೆ ನೀವಿಲ್ಲಿ 1:1ಗೆ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳೆಲ್ಲ ಇದ್ದಾವೆ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ 3B ಕ್ಯಾಟಗರಿಯಲ್ಲಿ ನೋಡಿರಿ ಇಲ್ಲಿ ಕೂಡ ಸೇಮ್ ಫ್ರೆಂಡ್ಸ್ 2 ಪೋಸ್ಟ್ ಖಾಲಿ ಇದ್ದು 1 ಗ್ರಾಮೀಣ ಅಭ್ಯರ್ಥಿಗೆ ಮತ್ತು 1 ಇತರೆ ಅಭ್ಯರ್ಥಿಗೆ ಇಲ್ಲಿ ಪೋಸ್ಟ್ ಖಾಲಿ ಇದ್ದಾವೆ. ನೀವು ಇಲ್ಲಿ 3Bದವರಿಗೆ ನೋಡಿಕೊಂಡ್ರೆ 75ಇಂದ 80 ಮಾರ್ಕ್ಸ್ ನೀವೇನಾದರೂ ತೆಗೆದಿದ್ರೆ ನಿಮ್ಮ ನೇಮು ಪೋಸ್ಟಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇದ್ದಾವೆ. 75 ಏನಾದರೂ ನಿಮ್ಮ ಸ್ಕೋರ್ ಆಗಿದ್ದರೆ 1:5 ನೀವು ಸೆಲೆಕ್ಟ್ ಆಗ್ತೀರಾ ಫ್ರೆಂಡ್ಸ್. ಅದೇ ಏನಾದರೂ ನಿಮ್ಮಲ್ಲಿ 1:1ಗೆ ಬರಬೇಕಂದ್ರೆ 80 ಮಾರ್ಕ್ಸ್ ನಿಮ್ಮದು ಕಂಪಲ್ಸರಿ ಆಗಿರಬೇಕಾಗಿರುತ್ತೆ ಫ್ರೆಂಡ್ಸ್. ನೋಡ್ಕೊಳ್ಳಿ, ಇದು ನಿಮ್ಮ ಹುಬ್ಬಳ್ಳಿ ಮತ್ತು ಧಾರವಾಡ ನಗರದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ವಿವರ ಫ್ರೆಂಡ್ಸ್. ಇಲ್ಲಿ 60 ಪೋಸ್ಟ್ಗಳು ಖಾಲಿ ಇರೋದ್ರಿಂದ ಇಲ್ಲಿ 1:5ಗೆ ಎಷ್ಟು ಜನನ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳೋದಾದರೆ ಇಲ್ಲಿ ನೋಡಿ 300 ಮೆಂಬರ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾರೆ. 300 ಮೆಂಬರ್ಸಲ್ಲಿ ನಿಮಗೆ 60 ಜನ ಇಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈ 60 ಜನರಲ್ಲಿ ನೀವು ಒಬ್ಬರಾಗಿದ್ದೀರಾ. ನಿಮ್ಮ ಮಾರ್ಕ್ಸನ್ನು ಇಲ್ಲಿ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ಮತ್ತು ನಿಮಗೆ ಯಾವುದೇ ಡೌಟ್ ಇದ್ದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮಗೆ ಎಲ್ಲ ಡೌಟನ್ನು ಕ್ಲಿಯರ್ ಮಾಡ್ತೇನೆ ಮತ್ತು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಬೇಕಾದರೆ ನೀವು ನೋಡ್ಬೋದು. ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ರೂ ಯಾರೂ ರಿಪ್ಲೈ ಮಾಡಲ್ಲ. ಬಟ್ ನಾನು ಎಲ್ಲ ಕಮೆಂಟಿಗೆ ನಾನು ರಿಪ್ಲೈ ಮಾಡ್ತಕ್ಕಂಥ ಸಾಧ್ಯತೆಗಳನ್ನೆಲ್ಲ ಮಾಡಿದ್ದೀನಿ ಫ್ರೆಂಡ್ಸ್.
ಪ್ಲೀಸ್ ನಿಮಗೇನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಫ್ರೆಂಡ್ಸ್. ಹಾಗೆ ನೀವು ಮಾಡ್ತಕ್ಕಂಥ ಒಂದೇ ಒಂದು ಹೆಲ್ಪ್ ಏನಂದರೆ, ನೀವು ಹಿಂಗೆ ಎಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಹಾಲಲ್ಲಿ ಇಟ್ಕೊಳ್ಳಿ. ನನಗೆ ಇದು ನೀವು ಮಾಡ್ತಕ್ಕಂಥ ಒಂದು ಸಹಾಯ. ನಾನು ನೆಕ್ಸ್ಟ್ ಇತರೆ ಎಲ್ಲ ನಿಮಗೆ ಸ್ಪರ್ಧಾರ್ಥಿಗಳಿಗೆ ಎಲ್ಲ ತರಹದ ಕ್ವಶನ್ ಪೇಪರ್ ಮತ್ತು ಸಾಲ್ಡ್ ಔಟ್ ಎಲ್ಲ ವಿಡಿಯೋವನ್ನು ನಾನು ನಿಮಗೆ ಹಾಕ್ತೇನೆ ಫ್ರೆಂಡ್ಸ್. ಓಕೆ, ಇದಾಗಿತ್ತು ಇವತ್ತಿನ ವಿವರ. ಪ್ಲೀಸ್ ನೀವು ಏನೂ ಇಲ್ಲ, ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೊಡೋದ್ರಿಂದ ನಮಗೆ ಹೆಚ್ಚು ಉತ್ತೇಜ ಸಿಕ್ಕಂಗೆ ಆಗುತ್ತೆ ಮತ್ತು ಇತರೆ ಎಲ್ಲ ವಿವರಗಳನ್ನು ನಿಮಗೆ ತಿಳಿಸಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಇದು ಇವತ್ತಿನ ವಿಡಿಯೋದ ಲಿಂಕ್ ಆಗಿತ್ತು.